ಮಾಡ್ದ ಎಲ್ರಿಗೂ ಶುಭೋದಯ. ಈಗ ನಾವು ನೆನ್ನೆಯ ತರಗತಿಯಲ್ಲಿ ವಿದ್ಯುತ್ ಶಕ್ತಿ ಅನ್ನೋ ಒಂದು ಪಾಠದ ಬಗ್ಗೆ ಅಧ್ಯಯನ ಮಾಡಿದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಕಥೆಯನ್ನು ಕೂಡ ನೆನ್ನೆಯ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ವಿ ಅಲ್ವಾ? ಓಕೆ, ಅರ್ಥ ಆಗಿದೆಯಲ್ಲ ನೆನ್ನೆ ಕ್ಲಾಸು? ನೆನ್ನೆ ಕ್ಲಾಸ್ ಅಲ್ಲಿ ವಿದ್ಯುತ್ ಶಕ್ತಿ ಅಂದ್ರೆ ಏನು, ನಾವು ವಿದ್ಯುತ್ ಶಕ್ತಿಯ ಮೇಲೆ ನಮ್ಮ ದೈನಂದಿನ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಅವಲಂಬನೆ ಆಗಿದ್ದೀವಿ ಅನ್ನೋದು ಕೂಡ ನಾವು ನೆನ್ನೆ ತಿಳ್ಕೊಂಡ್ವಿ. ಹೇಗೆ ಉತ್ಪತ್ತಿ ಆಗುತ್ತೆ, ಒಂದು ವಾಹಕದಲ್ಲಿ ಯಾವ ಅಂಶಗಳ ಚಲನೆಯಿಂದ ವಿದ್ಯುತ್ ಶಕ್ತಿ ಉಂಟಾಗುತ್ತೆ ಅನ್ನೋದನ್ನ ಅರ್ಥೈಸ್ಕೊಂಡ್ವಿ. ಅದಾದ್ಮೇಲೆ ವಿದ್ಯುತ್ ಶಕ್ತಿ ವಿದ್ಯುತ್ ಆವೇಶಗಳಿಂದ ಉಂಟಾಗುತ್ತೆ ಅಂತ ಕಲ್ತ್ಕೊಂಡ್ವಿ. ನೆನಪಿದೆಯಲ್ಲ? ಯಾವ್ಯಾವ ಹಾಗಾದ್ರೆ ವಿದ್ಯುತ್ ಆವೇಶಗಳು? ಯಾವ್ಯಾವ? ಕೂಲಂಬ್ ಅಂತ ಕರೀತಾರೆ, ಅದು SI ಏಕಮಾನ. ಅದು ವಿದ್ಯುತ್ ಆವೇಶಗಳು ಯಾವ್ಯಾವು? ಎಲೆಕ್ಟ್ರಾನ್. ಈ ಪ್ರೋಟಾನ್ ಎಲೆಕ್ಟ್ರಾನ್ ಎರಡು ಒಟ್ಟಾಗಿ ಸೇರಿ ನಾವು ಎಂತ ಕರಿತೀವಿ? ವಿದ್ಯುತ್ ಆವೇಶಗಳು ಅಂತ ಕರಿತಿದ್ವಿ. ಅದು Q ಅಕ್ಷರದಿಂದ ನಾವು ಅದನ್ನ ಸೂಚಿಸಿದ್ವಿ. ನೆನಪಿದೆಯಲ್ಲ? ಕ್ಯಾಪಿಟಲ್ ಲೆಟರ್ Q ಅಕ್ಷರದಿಂದ ಸೂಚಿಸಿದ್ವಿ. ಅದರ ಒಂದು ಅಂತಾರಾಷ್ಟ್ರೀಯ ಏಕಮಾನ ಕ್ಯಾಪಿಟಲ್ ಲೆಟರ್ C, ಅದನ್ನ ಕೂಲಂಬ್ ಅಂತ ಕರೆದಿದ್ವಿ. ನೆನಪಿದೆಯಲ್ಲ? ಅದಾದ್ಮೇಲೆ ವಿದ್ಯುತ್ ಪ್ರವಾಹ ಅಂತ ನಾವು ಚರ್ಚೆ ಮಾಡಿದ್ವಿ. ವಿದ್ಯುತ್ ಪ್ರವಾಹವನ್ನ ಕ್ಯಾಪಿಟಲ್ ಲೆಟರ್ I ಇಂದ ನಾವು ಮೆನ್ಷನ್ ಮಾಡಿದ್ವಿ. ನೆನಪಿದೆಯಲ್ಲ? ಅದರ ಒಂದು ಅಂತಾರಾಷ್ಟ್ರೀಯ ಏಕಮಾನ ಏನ್ ಹೇಳಿ? ಆಂಪಿಯರ್. ಅದನ್ನ ಕ್ಯಾಪಿಟಲ್ A ಅಕ್ಷರದಿಂದ ಸೂಚಿಸಿದ್ವಿ. ಅದಾದ್ಮೇಲೆ ಇನ್ಯಾವ ಅಂಶ ಚರ್ಚೆ ಮಾಡಿದ್ವಿ? ಅಮೀಟರ್. ವಿದ್ಯುತ್ ಅನ್ನ ಅಳೆಯುವಂತಹ ಉಪಕರಣ ಯಾವುದು? ಅಮೀಟರ್ ಅಂತ ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ ಎಲೆಕ್ಟ್ರಾನ್ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಹರಿಯುತ್ತೆ ಅನ್ನೋದು ಕೂಡ ನಾವು ಚರ್ಚೆ ಮಾಡಿದ್ವಿ. ನೆಕ್ಸ್ಟ್ ಸರಳ ವಿದ್ಯುತ್ ಮಂಡಲ ಹೇಗೆ ಬರೆಯೋದು ಅನ್ನೋದು ಕೂಡ ಚರ್ಚೆ ಮಾಡಿದ್ವಿ. ಸರಳ ವಿದ್ಯುತ್ ಮಂಡಲದಲ್ಲಿ ಏನೇನಿರುತ್ತೆ ಹೇಳಿ ನೋಡೋಣ. ಜೋರಿಗೆ ಓಕೆ, ಸ್ವಿಚ್, ಬಲ್ಬ್, ಓಕೆ. ಆಮೇಲೆ ವಾಹಕ ತಂತಿ, ಕರೆಕ್ಟ್ ಅಲ್ಲ? ವೈರ್ ಬೇಕಲ್ಲ? ಒಂದು ವಾಹಕದ ತಂತಿಯನ್ನು ಕೂಡ ಅಳವಡಿಸಿದ್ವಿ. ಕರೆಂಟ್ ಎಷ್ಟು ಹರಿಯುತ್ತೆ ಅನ್ನೋದಕ್ಕೋಸ್ಕರ ಆಂಬಿಟರ್ ಅನ್ನು ಜೋಡಿಸಿದ್ವಿ. ಇದು ಒಂದು ಸರಳ ವಿದ್ಯುತ್ ಮಂಡಲ. ಕ್ಲಿಯರ್? ಇವಿಷ್ಟು ವಿಷಯದ ಬಗ್ಗೆ ಚರ್ಚೆ ಮಾಡಿ ಒಂದು ಸರಳವಾದ ಲೆಕ್ಕವನ್ನು ಕೂಡ ನಾವೇನ್ ಮಾಡಿದ್ವಿ ನಿನ್ನೆ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದ್ವಿ. ಅದರ ಬಗ್ಗೆ ಏನು ಡೌಟ್ ಇದೆಯಾ ನಿಮಗೆ? ನಿನ್ನೆ ವರ್ಕ್ ಮಾಡಿದ್ರ ಅದನ್ನ ಲೆಕ್ಕ ಮಾಡಿದ್ರ? ಓಕೆ. ಈಗ ಎರಡನೇ ಅಂಶ ಅಥವಾ ಎರಡನೇ ಒಂದು ಕಲಿಕಾಂಶ ವಿಭವಾಂತರ. ವಿಭವಾಂತರಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್. ಆಂಗ್ಲ ಮಾಧ್ಯಮದಲ್ಲಿ ನಾವು ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಯಾವುದಕ್ಕೆ? ವಿಭವಾಂತರಕ್ಕೆ. ಹಾಗಾದ್ರೆ ಏನಿದು ವಿಭವಾಂತರ ಅಂದ್ರೆ? ಓಕೆ, ನಿಮಗೆ ವಿದ್ಯುತ್ ಪ್ರವಾಹ ಅಂದ್ರೆ ಅರ್ಥ ಆಗಿದೆಯಲ್ಲ? ಒಂದು ಆವೃತ ಮಾರ್ಗದಲ್ಲಿ ವಿದ್ಯುತ್ ಆವೇಶಗಳು ಚಲಿಸ್ತಾ ಇದ್ರೆ ಅದನ್ನ ನಾವೆಂತ ಕರೆದಿದ್ವಿ? ವಿದ್ಯುತ್ ಪ್ರವಾಹ ಅಂತ ಕರೆದಿದ್ವಿ. ಯಾರಿಂದ ಹೇಗೆ ಉಂಟಾಗುತ್ತೆ ಎಲ್ಲ ತಿಳ್ಕೊಂಡ್ವಿ. ಈಗ ವಿದ್ಯುತ್ ಆವೇಶಗಳು ಒಂದು ವಾಹಕದ ತಂತಿಯಲ್ಲಿ ಚಲಿಸುತ್ತೆ ಅಂತ ಹೇಳ್ತೇವೆ. ಕರೆಕ್ಟಾ? ಹೇಳಿ. ಒಂದು ವಾಹಕದ ತಂತಿಯಲ್ಲಿ ವಿದ್ಯುತ್ ಆವೇಶಗಳು ಚಲಿಸುತ್ತೆ ಅಂತ ಹೇಳಿದೆ. ಸುಮ್ನೆ ಚಲಿಸ್ತಿದ್ದ? ನೀವು ತರಗತಿ ಬಂದು ಕೂತಿದ್ದೀರಾ ಎಲ್ಲಾರು? ಕರೆಕ್ಟಾ ಚೈತ್ರ? ಸುಮ್ನೆ ಬಂದು ಕೂತಿದ್ದೀನವ? ಏನಕ್ಕೆ ಬಂದು ಕೂತಿದ್ದೀರಾ? ಓದೋ ಉದ್ದೇಶಕ್ಕೋಸ್ಕರ ಬಂದು ಕೂತಿದ್ದೀರಾ. ಕರೆಕ್ಟಾ? ಕರೆಕ್ಟಾ? ನಾನು ಸುಮ್ನೆ ಬಂದಿದ್ದೀನ ಇಲ್ಲಿ ನಾನು ಕಲಿತಿರುವಂತಹ ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳಕ್ಕೋಸ್ಕರ ಅಥವಾ ನಿಮ್ಮ ಹತ್ರ ಚರ್ಚೆ ಮಾಡಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ. ಸುಮ್ನೆ ಚಲಿಸುತ್ತಾ? ಯಾವ ಪ್ರೋಟಾನ್ ಆಗಿರ್ಬೋದು, ಎಲೆಕ್ಟ್ರಾನ್ ಆಗಿರ್ಬೋದು, ಒಂದು ವಾಹಕದ ತಂತಿಯಲ್ಲಿ ಸುಮ್ನೆ ಚಲಿಸಕ್ ಆಗುತ್ತಾ? ಏನೋ ಒಂದು ಕಾರಣ ಇದೆ. ಈಗ ಉದಾಹರಣೆಗೆ ನೋಡಿ, ಇಲ್ಲಿ ಒಂದು ಪೈಪ್ ಅಂತ ತಿಳ್ಕೊಳ್ಳಿ. ಏನಿದು? ಒಂದು ಪೈಪ್ ಅಂತ ತಿಳ್ಕೊಳ್ಳಿ. ಇದ್ರಲ್ಲಿ ನಾನು ಇಷ್ಟನ್ನ ನೀರಲ್ಲಿ ಮುಗಿಸಿದ್ದೀನಿ. ಎಲ್ಲಿ? ಒಂದು ಟಬ್ ತಗೊಂಡಿರ್ತೀನಿ ಅಂತ ಅನ್ಕೊಳ್ಳಿ. ನಾನು ಏನ್ ಮಾಡಿದೀನಿ? ಇಷ್ಟು ನೀರು ಹಾಕಿರ್ತೀನಿ ಈ ಲೆವೆಲ್ಗೆ. ಕಾಣ್ತಾ ಇದೆಯಾ? ಸುಮ್ನೆ ನೀರು ಇಲ್ಲಿಂದ ಚಲಿಸುತ್ತಾ?
ಸುಮ್ಮನೆ ಹಿಂಗಿಟ್ರೆ ನೀರು ಚಲಿಸುತ್ತಾ? ಈ ಮೂತಿಯಿಂದ ಆ ಕಡೆ ಮೂತಿಯಲ್ಲಿ ನೀರು ಚಲಿಸುತ್ತಾ? ಚಲಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನೋ ಒಂದು ನಾನು ಈ ಪೈಪ್ನ ಬೆಂಡ್ ಮಾಡ್ತೀನಿ ಹಿಂಗೆ ಹೇಳ್ರಿ, ಈ ತರ ಬೆಂಡ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಹೇಳ್ರಿ? ಇಲ್ಲಿ ನಾನು ನೀರ್ ಹಾಕಿದ್ರೆ ಏನಾಗುತ್ತೆ? ಮೇಲಿಂದ ಕೆಳಗೆ ಚಲಿಸುತ್ತೆ. ಅಂದ್ರೆ ಒಂದು ವ್ಯತ್ಯಾಸ ಇದೆ ಅಲ್ಲಿ, ಕರೆಕ್ಟಾ? ಎತ್ತರದ ವ್ಯತ್ಯಾಸ ಕಂಡಾಗ ಸುಲಭವಾಗಿ ಒಂದು ಪೈಪ್ ಅಲ್ಲಿ ನೀರು ಮೇಲಿಂದ ಕೆಳಗಡೆಗೆ ಚಲಿಸುತ್ತೆ, ಕರೆಕ್ಟಾ? ಸಮವಾಗಿಟ್ಟರೆ ನೀರು ಚಲಿಸುತ್ತಾ? ಚಲಿಸಲ್ಲ ತಾನೆ. ಅಂದ್ರೆ ವ್ಯತ್ಯಾಸ ಇದ್ರೆ ಚಲನೆ ಉಂಟಾಗುತ್ತೆ ಅನ್ನೋದು ಕ್ಲಿಯರ್ ಆಯ್ತಾ? ನೀರಿನ ಚಲನೆ ಯಾವಾಗ ಆಯ್ತು? ಎತ್ತರದ ವ್ಯತ್ಯಾಸ ಉಂಟಾದಾಗ ನೀರಿನ ಚಲನೆ ಉಂಟಾಗುತ್ತೆ ಅಂತ ಗೊತ್ತಾಯ್ತು. ಅದೇ ರೀತಿ ಒಂದು ವಾಹಕದ ತಂತಿಯೊಳಗೆ ಏನೇಳಿ? ಒಂದು ವಾಹಕದ ತಂತಿಯೊಳಗೆ ವಿದ್ಯುತ್ ಪ್ರವಾಹ ಆಗ್ಬೇಕು ಅಂದ್ರೆ ಇದೇ ತಾನೇ ವಾಹಕದ ತಂತಿ. ನಾವು ನೋಡ್ತೀವಲ್ಲ ಕಾಪರ್ ತಂತಿ, ಅದನ್ನ ವಾಹಕ ತಂತಿ ಅಂತ ಕರಿತೀವಿ. ಇದೇನೇಳಿ? ಈಗ ಆಫ್ ಆಗಿದೆಯಾ, ಆನ್ ಆಗಿದೆಯಾ? ಈಗ ಏನಾಗ್ತಾ ಇದೆ? ಇದು ಬಲ್ಬ್, ಕರೆಕ್ಟಾ? ವಿದ್ಯುತ್ ಪ್ರವಾಹ ಯಾವ ದಿಕ್ಕಲ್ಲಿ ಇರುತ್ತೆ? ಎಲೆಕ್ಟ್ರಾನ್ ಹಿಂಗ್ ಬರುತ್ತೆ, ಬಟ್ ವಿದ್ಯುತ್ ಪ್ರವಾಹ ಆಗೋದು ಈ ಯಾರು ಮಾರ್ಕ್ ತೋರಿಸಿ ಐ ಅಂತ ತೋರಿಸಬಹುದಾ? ಓಕೆ. ಈಗ ಈ ವಾಹಕದ ತಂತಿಯಲ್ಲಿ ಎಲೆಕ್ಟ್ರಾನ್ ಸುಮ್ಮನೆ ಹೋಗುತ್ತಾ? ಇಲ್ಲ. ಏನೋ ಒಂದು ವ್ಯತ್ಯಾಸ ಇರಲೇಬೇಕು. ಅರ್ಥ ಆಗ್ತಿದೆಯಾ? ಏನಪ್ಪಾ ಆ ವ್ಯತ್ಯಾಸ ಅಂದ್ರೆ, ನಲ್ಲಿ ಪೈಪ್ ಅಲ್ಲಿ ಎತ್ತರದ ವ್ಯತ್ಯಾಸ ಮಾಡಿದ್ವಿ, ಹೈಟ್ ಇಂದ ನೀರು ಸುಲಭವಾಗಿ ಡೌನ್ ಇರೋ ಕಡೆ ಬಂತು. ಈಗ ಇಲ್ಲಿ ಏನ್ ಹೇಳ್ತಾ ಇದೀವಿ? ಆ ವಿದ್ಯುತ್ ಆವೇಶಗಳ ವ್ಯತ್ಯಾಸ ಇದ್ದರೆ ಮಾತ್ರ ಇದರಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ. ಈ ವೈರಲ್ಲಿ ಏನ್ ಹೇಳಿ? ವಿದ್ಯುತ್ ಆವೇಶದ ವ್ಯತ್ಯಾಸ. ಇದನ್ನ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಏನ್ ಹೇಳಿ? ಕನ್ನಡದಲ್ಲಿ ವಿಭವಾಂತರ. ಏನಪ್ಪ ವಿಭವಾಂತರ ಅಂದ್ರೆ, ಈ ಬ್ಯಾಟರಿಯಲ್ಲಿ ಯಾರಿದ್ದಾರೆ ಹೇಳಿ? ಬ್ಯಾಟರಿಯಲ್ಲಿ ಯಾರಿದ್ದಾರೆ? ಕರೆಕ್ಟಾ? ಕೆಲವು ರಾಸಾಯನಿಕಗಳನ್ನ ಮಿಕ್ಸ್ ಮಾಡಿರ್ತೀವಿ. ಆ ಎಲೆಕ್ಟ್ರಾನ್ಸ್ ಗಳಿಗೆ ಆ ರಾಸಾಯನಿಕಗಳು ಏನು ಉತ್ಪತ್ತಿ ಮಾಡ್ತವೆ? ಅಯಾನ್ಗಳು ಉತ್ಪತ್ತಿ ಮಾಡ್ತವೆ. ಆ ಅಯಾನ್ಗಳಿಗೆ ನಾವು ಹೆಸರನ್ನು ಕೊಟ್ಟಿದ್ದೀವಿ. ಏನಂತ? ಪ್ರೋಟಾನ್ ಮತ್ತೆ ಎಲೆಕ್ಟ್ರಾನ್ ಅಂತ ಕೊಟ್ಟಿದ್ದೀವಿ, ಕರೆಕ್ಟಾ? ಇದ್ರೊಳಗೆ ಇದೆಯಾ ಎಲೆಕ್ಟ್ರಾನ್? ಈಗ ವೈರೊಳಗೆ ಇದೆಯಾ? ಇದ್ರೊಳಗೆ ಇದೆ ತಾನೆ? ಇದ್ರೊಳಗೆ ವಿದ್ಯುತ್ ಆವೇಶಗಳಿದ್ದಾವೆ. ವೈರಲ್ಲಿ ವಿದ್ಯುತ್ ಆವೇಶಗಳು ಇಲ್ಲ. ವ್ಯತ್ಯಾಸ ಬಂತ? ಸುಮ್ಮನೆ ವೈರ್ ಇಟ್ಟಿ ಎಲೆಕ್ಟ್ರಾನ್ಸ್ ಗಳು ಮೂವ್ ಆಗುವಂದ್ರೆ ಆಗ್ತವ? ಕರೆಕ್ಟಾ? ಯಾರು ಕೊಟ್ಟಿವಿ ನಾವು? ಅದಕ್ಕೋಸ್ಕರ ಶೆಲ್ ಅನ್ನ ತರ್ತೀವಿ. ಶುಷ್ಕ ಕೋಶ ಅಂತ ಕರಿತೀವಿ ಕನ್ನಡದಲ್ಲಿ. ಆ ಶೆಲ್ ಅನ್ನ ಕೊಟ್ಟಾಗ ಇದ್ರೊಳಗೆ ಜಾಸ್ತಿ ಇದಾರೆ ಯಾರು? ವಿದ್ಯುತ್ ಆವೇಶ. ವೈರಲ್ಲಿ ಕಮ್ಮಿ ಇದಾವೆ. ಹಾಗಾಗಿ ಅಯಾನ್ಗಳು ಎಲ್ಲ ಹೋಗುತ್ತೆ ಇದ್ರೊಳಗಿಂದ ವಾಹಕ ತಂತಿಯ ಮೂಲಕ ಬಲ್ಬ್ ನ ಮೂಲಕ ಹೋಗಿ ಹಿಂಗ್ ಬರುತ್ತೆ. ಅವಾಗ ಬಲ್ಬ್ ಏನಾಗುತ್ತೆ? ಬೆಳಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹತ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇಗ್ ಚಲಿಸುತ್ತೆ? ಅರ್ಥ ಆಯ್ತಾ? ವಿಭವಾಂತರ ಅಂದ್ರೆ ಏನು ಅಂತ? ಇದನ್ನ ನಾವು ಎಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ? ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಇಲ್ಲಿ ವ್ಯತ್ಯಾಸ ಕಂಡು, ಒತ್ತಡದ ವ್ಯತ್ಯಾಸ. ಏನಿದೆ ಇಲ್ಲಿ? ಒತ್ತಡದ ವ್ಯತ್ಯಾಸ. ಒತ್ತಡದ ವ್ಯತ್ಯಾಸ. ಯಾವ್ದು ಒತ್ತಡ? ವಿದ್ಯುತ್ ಆವೇಶಗಳದ್ದು. ಅರ್ಥ ಆಯ್ತಾ? ವಿದ್ಯುತ್ ಆವೇಶದ ಒತ್ತಡದ ವ್ಯತ್ಯಾಸದಿಂದ ಎಲೆಕ್ಟ್ರಾನ್ಗಳು ಚಲಿಸ್ತವೆ. ಇಲ್ಲಿ ಜಾಸ್ತಿ ಇದಾವೆ, ಇಲ್ಲಿ ಕಮ್ಮಿ ಇದಾವೆ, ಸುಲಭವಾಗಿ ಚಲಿಸ್ತವೆ. ಅರ್ಥ ಆಯ್ತಾ? ಈಗ ವಿದ್ಯುತ್ ಆವೇಶದ ಒಂದು ಸೂತ್ರ ನೋಡೋಣ. ಹೇಳಿ. ಇದು ವಿದ್ಯುತ್ ಪ್ರವಾಹದ ಸೂತ್ರ ಗೊತ್ತಲ್ಲ? ಏನ್ ಹೇಳಿ? ಯಾವ್ದ್ರ ಸೂತ್ರ? ವಿದ್ಯುತ್ ಪ್ರವಾಹದ ಸೂತ್ರ. ಈಗ ವಿಭವಾಂತರದ ಸೂತ್ರ ಬರೀತೀನಿ. ವಿಭವಾಂತರನ ವಿ ಅಕ್ಷರದಿಂದ ಸೂಚಿಸ್ತೀವಿ. ವಿದ್ಯುತ್ ಪ್ರವಾಹ ಯಾವ ಅಕ್ಷರದಿಂದ ಸೂಚಿಸಿದ್ವಿ? ವಿದ್ಯುತ್ ಪ್ರವಾಹ ಕ್ಯಾಪಿಟಲ್ ಲೆಟರ್ ಐ ಇಂದ ಸೂಚಿಸ್ತಿದ್ವಿ. ಈಗ ವಿಭವಾಂತರ ಯಾವ ಅಕ್ಷರದಿಂದ ಸೂಚಿಸ್ತಾ ಇದೀವಿ? ವಿ ಅಕ್ಷರದಿಂದ ಸೂಚಿಸ್ತಾ ಇದೀವಿ. ಈಗ ನೋಡಿ, ವಿ ಇಸ್ ಈಕ್ವಲ್ ಟು, ಸೂತ್ರ ಬರೀತಾ ಇದ್ದೀನಿ, ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ವಿ ಅಂದ್ರೆ ನಿಮಗೆ ಗೊತ್ತು ಏನು? ವಿ ಅಂದ್ರೆ ವಿಭವಾಂತರ. ಕ್ಯೂ ಅಂದ್ರೆ ನಿಮ್ಗೆ ಗೊತ್ತು ಏನ್ ಹೇಳಿ?
ವಿದ್ಯುತಾವೇಶಗಳು. ಕರೆಕ್ಟಾ? ಈಗ ಅಲ್ಲಿ ಡಬ್ಲ್ಯೂ ಅಂದ್ರೆ ಏನು? ಡಬ್ಲ್ಯೂ ಅನ್ನೋ ಅಕ್ಷರ ಏನನ್ನ ಸೂಚಿಸುತ್ತೆ? ಓಕೆ, ಏನೇಳಿ? ವರ್ಕ್. ವೆರಿ ಗುಡ್. ಡಬ್ಲ್ಯೂ ಅಂದ್ರೆ ವರ್ಕ್, ಕೆಲಸ ಅಂತ ಕರಿತೀವಿ. ಇಲ್ಲಿ ಏನ್ ಕೆಲಸ ಆಗಿದೆ? ಇಲ್ಲಿ ಏನ್ ಕೆಲಸ ಆಗಿದೆ ನೋಡಿ. ಇಲ್ಲಿ ಯಾರು ಹೇಳಿ ಇವರು? ಎಲೆಕ್ಟ್ರಾನ್. ಕರೆಕ್ಟಾ? ಈ ಎಲೆಕ್ಟ್ರಾನ್ ಮತ್ತೆ ಪ್ರೋಟಾನ್. ಪ್ರೋಟಾನ್ ಈ ಕಡೆ ಈ ದಿಕ್ಕಲ್ಲಿ ಹೋಗುತ್ತೆ, ಎಲೆಕ್ಟ್ರಾನ್ ಈ ದಿಕ್ಕಲ್ಲಿ ಹೋಗುತ್ತೆ. ಕರೆಕ್ಟಾ? ಪ್ರೋಟಾನ್ ನ ಇಲ್ಲಿಂದ ಹಿಡಿದು ಇಲ್ಲಿಗೆ ತರಬೇಕು ಅಂದ್ರೆ, ಕರೆಕ್ಟಾ? ಹೇಳಿ, ಪ್ರೋಟಾನ್ ಇಲ್ಲಿದೆ, ಬ್ಯಾಟರಿ ಒಳಗಿದೆ. ಬ್ಯಾಟರಿ ಒಳಗಿರುವಂತಹ ಪ್ರೋಟಾನ್ ವೈರ್ ನ ಮೂಲಕ ಬಲ್ಬ್ ಚಲಿಸಬೇಕು ಅಂದ್ರೆ ಅಲ್ಲಿ ಕೆಲಸ ಆಗಲೇಬೇಕು ತಾನೆ. ಅರ್ಥ ಆಗ್ತಿದೆಯಲ್ಲ? ಕೆಲಸ. ಈ ಪ್ರೋಟಾನ್ ಇಲ್ಲಿ ಬರೋದಕ್ಕೆ ಏನಾಗಬೇಕು? ಕೆಲಸ ಆಗಬೇಕು. ಅದನ್ನ ನಾವೆಂತ ಕರಿತೀವಿ? ಡಬ್ಲ್ಯೂ ಅಂತ ಕರಿತೀವಿ. ಯಾರನ್ನ ತಾಂಡೋಗ್ತಿರೋದು ಅವನು? ಆವೇಶಗಳನ್ನ. ಹಾಗಾಗಿ V is equal to W by Q. V ಅಂದ್ರೆ ವಿಭವಾಂತರ. V ಅಂದ್ರೆ ವಿಭವಾಂತರ. ಇದರ SI ಏಕಮಾನ V ಅಂತಾನೆ ಕರೀತಾರೆ, ಬಟ್ ಅದರ ಹೆಸರು ವೋಲ್ಟ್. ಯಾವ ಅಕ್ಷರದಿಂದ ಕರಿತೀವಿ? ಅದನ್ನ V ಅಕ್ಷರದಿಂದನೇ ಕರಿತೀವಿ. ವಿಭವಾಂತರನು V ಅಕ್ಷರದಿಂದನೇ ಸೂಚಿಸ್ತೀವಿ. ಅದರ SI ಏಕಮಾನನು V ಅಕ್ಷರದಲ್ಲೇ ಸೂಚಿಸ್ತೀವಿ. ಬಟ್ ಈ V ಏನ್ ಹೇಳುತ್ತೆ? ವಿಭವಾಂತರ ಹೇಳುತ್ತೆ. ಈ V ಏನ್ ಹೇಳುತ್ತೆ? ವೋಲ್ಟ್ ಅನ್ನ ಹೇಳುತ್ತೆ. ಏನ್ ಹೇಳುತ್ತೆ? ವೋಲ್ಟ್ ಅನ್ನ ಹೇಳುತ್ತೆ. ಅದೇ ರೀತಿ Q ನ SI ಏಕಮಾನ ಕೂಲಂ. ಅದು ನಿಮ್ಗೆ ಗೊತ್ತಿರೋದು, ಹಳೆ ವಿಷಯನೇ ಅಲ್ವಾ? ನೆಕ್ಸ್ಟ್ W ಒಂದು ಏಕಮಾನ. W ಅಂದ್ರೆ ಏನು? ಅದರ ಏಕಮಾನ. W ನ ಏಕಮಾನ ಜೌಲ್. ಏನೇಳಿ? ಜೌಲ್. ಬರ್ಕೊಳ್ಬೇಕಾರೆ ಜೌಲ್. ಕೆಲಸದ ಏಕಮಾನ ಜೌಲ್. ಅಳಿಸ್ಲಾ? ಈ ನಮ್ಮ ಹತ್ರ ಎರಡು ಸೂತ್ರ ಆಯ್ತು, ನೆನಪಿದೆಯಾ? ಯಾವುದು? V is equal to W by Q. ಇನ್ನೊಂದು I is equal to Q by T. ಇದು ವಿದ್ಯುತ್ ಪ್ರವಾಹದ ಸೂತ್ರ, ಇನ್ನೊಂದು ವಿಭವಾಂತರದ ಸೂತ್ರ. ಇವೆರಡೂ ಕೂಡ ನೆನಪಿಟ್ಕೋಬೇಕು. ಪರೀಕ್ಷಾ ದೃಷ್ಟಿಯಿಂದ ಸಮಸ್ಯೆಗಳು ಬಂದೇ ಬರ್ತವೆ, ಲೆಕ್ಕಗಳು ಕೊಟ್ಟೆ ಕೊಡ್ತವೆ. ಓಕೆನಾ? ಅಕಸ್ಮಾತ್ ನಾವು ಕೊಟ್ಟಿರೋದು ಏನು, 1 ಕೂಲಂ ಕೊಟ್ಟಿದ್ರೆ 1 ವೋಲ್ಟ್ ನಾವು ಕೊಟ್ಟಿದ್ರೆ, ಒತ್ತಡ ವ್ಯತ್ಯಾಸ ಕೊಟ್ಟಿದ್ದು ಏನ್ ನಡೆಯುತ್ತೆ? 1 ಜೌಲ್ ಅಷ್ಟು ವರ್ಕ್ ನಡೆಯುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಲೆಕ್ಕ ಕೊಟ್ಟಿದ್ದಾರೆ, ಆ ಲೆಕ್ಕ ಓದಿ ಲೆಕ್ಕನ ನಾವು ಸಾಲ್ವ್ ಮಾಡೋಣ. ಹೇಳಿ ಲೆಕ್ಕ. ಏನೇಳಿ? ಸಮಸ್ಯೆ. ಏನೇಳಿ? ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಇದನ್ನ ನಾವು ಚರ್ಚೆ ಮಾಡಿದ್ರ ಮೇಲೆ ನಾವು ಲೆಕ್ಕದಲ್ಲಿ ಫಸ್ಟ್ ನಾವ್ ಏನ್ ಮಾಡ್ಬೇಕು? ಕೊಟ್ಟಿರುವಂತಹ ದತ್ತಾಂಶಗಳನ್ನ ಮೊದಲಿಗೆ ಬರ್ಕೊಂಡ್ರೆ ಅರ್ಧ ಲೆಕ್ಕ ಮಾಡ್ದಂಗೆ. ಕರೆಕ್ಟಾ? ಕರೆಕ್ಟಾ? ಓಕೆ, ಲೆಕ್ಕ ಹೇಳಿ. 12 V ವಿಭವಾಂತರ ಅಂದ್ರೆ ಯಾವ ವ್ಯಾಲ್ಯೂ ಕೊಟ್ಟಿಯಾನೆ ಇದರಲ್ಲಿ? ಇಷ್ಟರಲ್ಲಿ ವಿಭವಾಂತರ ಕೊಟ್ಟಿ ಅಂತಾನೆ. ಅಂದ್ರೆ ಏನು? V is equal to ವಿಭವಾಂತರ 12 V ಅಂತ ಕೊಟ್ಟಿದ್ದಾರೆ, ದತ್ತಾಂಶ ಅಷ್ಟೇ. ನೆಕ್ಸ್ಟ್, ಎರಡು ಬಿಂದುಗಳ ನಡುವೆ ನಾನು ಹೇಳಿದ್ನಲ್ಲ, ವೈರ್ ಬರ್ದಿದ್ನಲ್ಲ, ಆ ಎರಡು ವೈರ್ಗಳ ಮಧ್ಯೆ ವಿದ್ಯುತ್ ಆವೇಶ ಹೇಳ್ತಾ ಇದ್ದಾರೆ. ಎಷ್ಟಂತೆ ವಿದ್ಯುತ್ ಆವೇಶ? ಎಷ್ಟು? Q is equal to 2C. ಕರೆಕ್ಟಾ? ವಿದ್ಯುತ್ ಆವೇಶ ಅಂದ್ರೆ ಯಾರು? Q. C ಅಂದ್ರೆ ಯಾರು? ಕೂಲಂ ನ ಒಂದು ಏಕಮಾನ. ಹಾಗಾಗಿ ಈ ಕ್ಲೂ ನಾರು ಬಳಕೆ ಮಾಡ್ಕೊಳ್ಳಿ ಅಥವಾ ಸಿ ನಾರು ಕ್ಲೂ ಬಳಕೆ ಮಾಡ್ಕೊಳ್ಳಿ. ಒಟ್ಟು ಸಿಗ್ತದೆ ನಿಮಗೆ ಕೊಟ್ಟರೆ ವ್ಯಾಲ್ಯೂ ಯಾವುದು ಅಂತ. ನೆಕ್ಸ್ಟ್ ಏನ್ ಕೇಳಿದ್ದಾರೆ? ಕೆಲಸ ಅಂದ್ರೆ ಯಾರು? W. W is equal to ಏನ್ ಹಾಕ್ತೀರಾ? ಲೆಕ್ಕ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋದ್ರಿಂದ ಲೆಕ್ಕದಲ್ಲಿ ಏನ್ ಕೊಟ್ಟಿದ್ದಾರೆ, ಏನ್ ಕೇಳ್ತಾ ಇದ್ದಾನೆ ಅನ್ನೋದು ಸುಲಭವಾಗಿ ಅರ್ಥ ಆಗುತ್ತೆ. ಆಗ ನೀವು ಈ ಲೆಕ್ಕಕ್ಕೆ ಯಾವ ಸೂತ್ರ ಹಾಕ್ಬೋದು ಅಂತ ಸುಲಭವಾಗಿ ಗೊತ್ತಾಗ್ತದೆ.
ನಮ್ಮ ಹತ್ರ 3 ಪರಿಣಾಮಗಳಿದಾವೆ. ಒಂದು ವೋಲ್ಟ್, ಒಂದು ಕೆಲಸ, ಇನ್ನೊಂದು ವಿದ್ಯುತಾವೇಶ. ಕರೆಕ್ಟಾ? ಈ ನಮ್ಮ ಹತ್ರ ಈ 3 ಇರುವಂತಹ ಸೂತ್ರ ಯಾವುದು ಹೇಳಿ? V is equal to W by Q. ನಮಗೆ ಯಾರು ಬೇಕು? W ಬೇಕು. W is equal to ಏನು? ಓರೆ ಗುಣಾಕಾರಣ. ಕರೆಕ್ಟಾ? Yes sir. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ W ಈ ಕಡೆ ಬರುತ್ತೆ, V ಮತ್ತೆ Q ಏನಾಗ್ತಾರೆ? ಪಕ್ಕಕ್ಕೆ ಬರ್ತಾರೆ ಅಲ್ವಾ? Yes sir. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಡ್ತಾ ಇರ್ತೀರಾ. Yes sir. ಕ್ಲಿಯರಾ? ಓಕೆ. ಈಗ V ನ 12. ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 12. 12 ಬರ್ದೇನಿ. ಏನು ಇಲ್ಲ ಅಂದ್ರೆ ಮಧ್ಯೆ ಯಾರಿದ್ದಾರೆ? ಇಂಟು ಇರ್ತದೆ. Q ಅಂದ್ರೆ ಯಾರು? ಎಷ್ಟಂತೆ? 2. ಸೊ ವ್ಯಾಲ್ಯೂ 12 24. 24. W is equal to 24. ಇಷ್ಟೇನಾ ಉತ್ತರ? ಏನು? ಏನದು? ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ. ಹೇಳಿ. ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ. W is equal to 24 ಜೂಲ್. ಈ ತರ ನಾವು ಲೆಕ್ಕನ ಪರಿಹರಿಸಬಹುದು. ಏನಾದ್ರು ಡೌಟ್ ಇದೆಯಾ ಇದ್ರ ಬಗ್ಗೆ? ಏನಾದ್ರು ಡೌಟ್ ಇದೆಯಾ? ಇದೇ ತರ ಲೆಕ್ಕ ಬಂದ್ರೆ ಮಾಡಬಹುದಾ? Yes sir. ಮಾಡಬಹುದಾ ಪರೀಕ್ಷೆಯಲ್ಲಿ? ಓಕೆ. ವಿದ್ಯುತ್ ಪ್ರವಾಹ ಆಯ್ತು, ವಿಭವಾಂತರ ಆಯ್ತು. ನೆಕ್ಸ್ಟ್ ಅಂಶ ಯಾವುದು? ವಿದ್ಯುತ್ ಮಂಡಲದ ಚಿತ್ರ. ಓಮ್ನ ನಿಯಮ. ನೆಕ್ಸ್ಟ್ ಯಾರು? ಓಮ್ನ ನಿಯಮ. ಈಗ ಓಮ್ನ ನಿಯಮ ಏನ್ ಹೇಳುತ್ತೆ? ವಿ ಅಂದ್ರೆ ವಿಭವಾಂತರ, ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹ. ಯಾವ ಅಕ್ಷರದಿಂದ ಸೂಚಿಸ್ತೀವಿ ಅದನ್ನ? I. ಅಥವಾ ಆಂಪಿಯರ್. ಅದರ ಅಂತಾರಾಷ್ಟ್ರೀಯ ಏಕಮಾನ ಬರೆಯೋಣ. ಏನೇಳಿ? ಆಂಪಿಯರ್. ಇದರ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್. ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್. ಅದನ್ನ y ಆಕ್ಸಿಸ್ ಅಲ್ಲಿ ತಗೊಂಡಿದ್ದೀನಿ, ಏನ x ಆಕ್ಸಿಸ್ ಅಲ್ಲಿ ತಗೊಂಡಿದ್ದೀನಿ. ಗೊತ್ತಲ್ಲ ಇದು? ಗಣಿತದಲ್ಲಿ ಮಾಡಿದಿರಲ್ಲ? ಓಕೆ. ನಾವಿಲ್ಲಿ ಒಂದು ಸಂಖ್ಯೆ ಕೊಡ್ಕೊಂತ ಹೋಗೋಣ. 2, 4, 6, 8, 10. ಅದೇ ರೀತಿ ಇಲ್ಲೂ ಕೂಡ 2, 4, 6, 8, 10. 2 ಸೆಂಟಿಮೀಟರ್ಗೆ ನಾನು ಏನ್ ಮಾಡಿದ್ದೀನಿ? ಒಂದೊಂದು ಅಂಕೆಗಳನ್ನ ಕೊಡ್ತಾ ಹೋಗಿದ್ದೀನಿ. ಅರ್ಥ ಆಗ್ತಿದ್ಯಾ? ಈಗ ಈ ಓಮ್ ನಿಯಮ ಏನ್ ಹೇಳುತ್ತೆ ಅನ್ನೋದು ನೋಡೋಣ. ನೋಡಿ, ಇಲ್ಲಿ ಒಂದು ವಾಹಕದ ತಂತಿಯಲ್ಲಿ ಏನಾಗ್ತಾ ಇರುತ್ತೆ? ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇರುತ್ತೆ. ಯಾವಾಗ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ? ಏನಾದ್ರೂ ವಿಭವಾಂತರ ಇದ್ರೆ. ವಿಭವಾಂತರ ಅಂದ್ರೆ ಗೊತ್ತಾನೆ? ಏನ್ ಹೇಳಿ? ವಿಭವಾಂತರ ಅಂದ್ರೆ ಒತ್ತಡದಲ್ಲಿ, ವಿದ್ಯುತ್ ಆವೇಶಗಳ ಒತ್ತಡದಲ್ಲಿ ವ್ಯತ್ಯಾಸನ ಏನಂತ ಕರಿತೀವಿ? ವಿಭವಾಂತರ ಅಂತ ಕರಿತೀವಿ. ವ್ಯತ್ಯಾಸ ಇದ್ರೇನೆ ವಿದ್ಯುತ್ ಆವೇಶ ಚಲಿಸುತ್ತೆ, ಕರೆಂಟ್ ಬರುತ್ತೆ. ಕರೆಕ್ಟಾ? ಅಂದ್ರೆ ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹನೂ ಆಗ್ತಾ ಇದೆ, ಜೊತೆಗೆ ವಿಭವಾಂತರನು ಆಗ್ತಾ ಇದೆ. ಎರಡಕ್ಕೂ ಇರುವಂತಹ ಸಂಬಂಧ ಏನು ಅನ್ನೋದನ್ನ ನಾನು ಈ ಓಮ್ ನಿಯಮದಲ್ಲಿ ತಿಳಿಸ್ತಾರೆ. ಹೇಳಿ. ಏನ್ ತಿಳಿಸುತ್ತೆ ಓಮ್ ನಿಯಮ? ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರಗಳ ನಡುವೆ ಇರುವಂತಹ ಸಂಬಂಧವನ್ನ ಯಾರು ತಿಳಿಸ್ಕೊಡ್ತಾರೆ? ಓಮ್ ನಿಯಮ ತಿಳಿಸ್ಕೊಡುತ್ತೆ. ಹಾಗಾದ್ರೆ ನೋಡೋಣ ಓಮ್ ನಿಯಮ ಏನ್ ಹೇಳುತ್ತೆ ಅಂತ. ಈಗ ಉದಾಹರಣೆಗೆ ಏನ್ ಮಾಡೋಣ? ನಿಯಮನ ನೋಡೋಣ. ಸ್ಥಿರ ತಾಪದಲ್ಲಿ ಏನೇಳಿ? ಸ್ಥಿರ ತಾಪದಲ್ಲಿ ಎರಡು ವಾಹಕದ ತಂತಿಗಳ ನಡುವೆ ಇರುವಂತಹ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿದೆ ಅಂತ ಹೇಳುತ್ತೆ. ಓಕೆನಾ? ಅದರ ಸರಳವಾದ ಒಂದು ವಿದ್ಯುತ್ ಮಂಡಲನ ಬರ್ಕೊಂಡು ನಾವು ಹೇಳ್ತೀವಿ. ನೋಡಿ, ಇಲ್ಲಿ ಏನ್ ಹೇಳಿದು? ಏನಿದು?
ಏನಿದು ಹೇಳು ವಿದ್ಯುತ್ ಮಂಡಲ. ಏನಿದು ವಿದ್ಯುತ್ ಮಂಡಲ. ಈಗ ನಾನು ಒಂದು ಬ್ಯಾಟ್ರಿ ತರ್ತೀನಿ. ಏನ್ ಹೇಳಿ ಶುಷ್ಕ ಕೋಶ. ಒಂದು ಬ್ಯಾಟ್ರಿ ತರ್ತೀನಿ. ಬ್ಯಾಟ್ರಿ ತರ್ಬೇಕಾದ್ರೆ ನೀವು ಅಂಗಡಿ ಏನಂತ ಹೋಗಿ ಕೇಳ್ತೀರಾ, ಒಂದು ಬ್ಯಾಟ್ರಿ ಕೊಡ್ರಿ ಅಂತೀರಾ, ಎಂತ ಕೇಳ್ತೀರಾ? ಶೆಲ್ ಕೊಡ್ರಿ ಅಂತ ಕೇಳ್ತೀರಾ ಅಥವಾ ಬ್ಯಾಟ್ರಿ ಕೊಡ್ರಿ ಅಂತ ಕೇಳ್ತೀರಾ? ಅವರು ಏನ್ ಮತ್ತೆ ತಿರುಗಿಸಿ ಅವ್ರ ಒಂದು ಕ್ವಶನ್ ಕೇಳ್ತಾರೆ, ಎಷ್ಟು ವೋಲ್ಟೇಜ್ ಇದು ಅಂತ ಕೇಳ್ತಾರೆ. ಕರೆಕ್ಟಾ? ಅವ್ರು ನೀವೇನ್ ಹೇಳ್ತೀರಾ? 2 ವೋಲ್ಟೇಜು 4 ವೋಲ್ಟೇಜ್ ಅಂತ ಏನೋ ಕೇಳ್ತೀರಾ. ಓಕೆನಾ? ನಾನೇನ್ ಮಾಡ್ತೀನಿ, ಮೊದಲಿಗೆ 2 ವೋಲ್ಟೇಜ್ ನಷ್ಟು ಬ್ಯಾಟ್ರಿನ ತಗೊಂಡ್ಬಂದು ಈ ವಿದ್ಯುತ್ ಮಂಡಲಕ್ಕೆ ಏನ್ ಮಾಡ್ತೀನಿ, ಸೇರಿಸ್ತೀನಿ. ಸೇರಿಸಿದಾಗ ನಾನು ಏನ್ ಮಾಡ್ತೀನಿ, ಸ್ವಿಚ್ ನ ಆನ್ ಮಾಡೀನಿ. ಆನ್ ಮಾಡಿದಾಗ ಲೈಟ್ ಪ್ರಕಾಶಮಾನವಾಗಿ ಉರಿಯುತ್ತೆ. ಕರೆಕ್ಟ್ ಏನಪ್ಪ? ಎಷ್ಟು? ಉದಾಹರಣೆಗೆ ಒಂದು 4 ವ್ಯಾಟ್ ನಷ್ಟು ಪ್ರಕಾಶಮಾನವಾಗಿ ಉರಿಯುತ್ತೆ ಅಂತ ಅನ್ಕೊಳ್ಳಿ, ಒಂದು ಉದಾಹರಣೆ. ನೆಕ್ಸ್ಟ್ ಕೇಸಲ್ಲಿ ನಾನು ಏನ್ ಮಾಡ್ತೀನಿ, 2 ವೋಲ್ಟ್ ಬ್ಯಾಟರಿಯನ್ನ ಬದಲಾಗಿ ನಾನು ಏನ್ ಮಾಡ್ತೀನಿ, 6 ವೋಲ್ಟ್ ಬ್ಯಾಟರಿಯನ್ನ ಕೊಡ್ತೀನಿ. ಏನ್ ಮಾಡ್ತೀನಿ? 6 ವೋಲ್ಟ್ ಬ್ಯಾಟರಿಯನ್ನ ಕನೆಕ್ಷನ್ ಕೊಡ್ತೀನಿ. ಅವಾಗ ವಿದ್ಯುತ್ ಪ್ರವಾಹ ಆಗುತ್ತಾ ಆಗಲ್ವಾ? ಆಗುತ್ತೆ. ಅವಾಗ ಬರುವಂತಹ ಶಕ್ತಿ 4 ಇರುತ್ತಾ ಜಾಸ್ತಿ ಇರುತ್ತಾ? ವೋಲ್ಟೇಜ್ ಜಾಸ್ತಿ ಆಯ್ತು ಅಂದ್ಮೇಲೆ ಇಲ್ಲಿ ಆಗುವಂತಹ ಸಂಖ್ಯೆ ವ್ಯಾಟ್ ಕೂಡ ಏನಾಗುತ್ತೆ? ಉದಾಹರಣೆಗೆ 10 ವ್ಯಾಟ್ ಅಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ ಅಥವಾ ಬೆಳಕು ಬಿಡುಗಡೆ ಆಗುತ್ತೆ. ನೆಕ್ಸ್ಟ್ ಕೇಸ್ ಅಲ್ಲಿ ಏನ್ ಮಾಡ್ತೀನಿ, ನಾನು 6 ಇದ್ದದನ್ನ 10 ವೋಲ್ಟೇಜ್ ಗೆ ರೈಸ್ ಮಾಡ್ತೀನಿ. ಅವಾಗ ಇಲ್ಲಿ ವ್ಯಾಟ್ ನ ಪ್ರಮಾಣ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಎಷ್ಟಾಗುತ್ತೆ? 6 16 ವ್ಯಾಟ್. ಎಷ್ಟು? 16 ವ್ಯಾಟ್. ಈ ಒಟ್ಟಾರೆಯಾಗಿ ಸಾರಾಂಶ ಏನಾಯ್ತು ಹೇಳಿ, ಯಾವಾಗ ನಾವು ವೋಲ್ಟೇಜ್ ತಾನೆ ವಿ ಅಂದ್ರೆ ವಿಭವಾಂತರ ಜಾಸ್ತಿ ಮಾಡ್ದಂಗೆ ವಿದ್ಯುತ್ ಪ್ರವಾಹ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಕರೆಕ್ಟಾ? ಅರ್ಥ ಆಯ್ತಾ? ವಿದ್ಯುತ್ ಪ್ರವಾಹ ಜಾಸ್ತಿ ಮಾಡ್ದಂಗೆ ವಿಭವಾಂತರನು ಜಾಸ್ತಿ ಆಗುತ್ತೆ. ಇವು ನಮ್ಮ ನೈಜ ಜೀವನದಲ್ಲೇ ನಮಗೆ ಉದಾಹರಣೆ ಗೊತ್ತಾಗುತ್ತೆ. ಮನೆಗಳಲ್ಲಿ ಬಲ್ಬ್ ಉರಿತಾ ಇರ್ತವೆ, ಒಂದೇ ಸತಿ ವೋಲ್ಟೇಜ್ ಕಮ್ಮಿ ಆಗುತ್ತೆ, ಅವಾಗ ಲೈಟ್ ಬೆಳಕು ಏನಾಗುತ್ತೆ, ಒಂದೇ ಸತಿ ಕಮ್ಮಿ ಆಗುತ್ತೆ. ಅವಾಗ ಏನಂತ ಮಾತಾಡ್ತೀರಾ? ಓ ಲೈನು ಸಿಂಗಲ್ ಫೇಸ್ ಆಗಿದೆ ಅಂತ ಮಾತಾಡ್ತೀರಾ ತಾನೆ? ಅಂದ್ರೆ ಏನಂತ? ವೋಲ್ಟೇಜ್ ಕಮ್ಮಿ ಆಯ್ತು. ಸ್ವಲ್ಪ ಹೊತ್ತಿಗೆ ಮತ್ತೆ ವೋಲ್ಟೇಜ್ ಜಾಸ್ತಿ ಕೊಡ್ತಾನೆ, ಅವಾಗ ಲೈಟ್ ಏನಾಗುತ್ತೆ ಹೇಳಿ? ಜಾಸ್ತಿ ಆಗುತ್ತೆ. ಇವೆಲ್ಲ ನಿಮ್ ನೈಜ ಜೀವನದಲ್ಲಿ ನೋಡಿ ಇರ್ತಾನೆ. ಅವಾಗ ನೀವೆಲ್ಲ ಮನೇಲಿ ಮಾತಾಡಿರ್ತೀರಾ, ವೋಲ್ಟೇಜ್ ಕಮ್ಮಿ ಆಯ್ತು, ವೋಲ್ಟೇಜ್ ಜಾಸ್ತಿ ಆಯ್ತು. ಅದೇ ತರ ಇದು ಎಕ್ಸಾಂಪಲ್ ಅಂತ ಅಂತಿರೋದು. ವೋಲ್ಟೇಜ್ ಕಮ್ಮಿ ಕೊಟ್ಟಾಗ ವಿದ್ಯುತ್ ಪ್ರವಾಹನೂ ಕಮ್ಮಿ ಇರುತ್ತೆ, ವೋಲ್ಟೇಜ್ ಜಾಸ್ತಿ ಮಾಡಿದಾಗ ವಿದ್ಯುತ್ ಪ್ರವಾಹನೂ ಜಾಸ್ತಿ ಆಗುತ್ತೆ. ಕರೆಕ್ಟಾ? ಈಗ ನೋಡಿ ಗ್ರಾಫ್ ಅಲ್ಲಿ ಬನ್ನಿ. ಇದು ಯಾರು? ವೋಲ್ಟೇಜ್. ವೋಲ್ಟೇಜ್ ಎಷ್ಟಿದೆ? 2 ಇದೆ. ಕರೆಕ್ಟಾ? ಇಲ್ಲಿ ಮಾರ್ಕ್ ಮಾಡ್ತೀನಿ. 2 ಇದ್ದಾಗ ವಿದ್ಯುತ್ ಪ್ರವಾಹ ಎಷ್ಟಿರುತ್ತೆ? ಅದು 2 ಇರುತ್ತೆ. ಕರೆಕ್ಟಾ? ನೇರ ಅನುಪಾತ. ಅದು ಜಾಸ್ತಿ ಆದಾಗ ಮೇಲಿಂದ ಜಾಸ್ತಿ ಆಗಬೇಕು, ಮೇಲಿಂದ ಕಮ್ಮಿ ಆದಾಗ ಕೆಳಗಿಂದ ಕಮ್ಮಿ ಆಗಬೇಕು. ಇದು 4 ಕೊಡ್ತೀನಿ. 4 ಕೊಟ್ಟಾಗ ಇದು ಎಷ್ಟು ಇರುತ್ತೆ? ಇದು 4 ಇರುತ್ತೆ. 6 ಕೊಟ್ಟಾಗ 6 ಆಗುತ್ತೆ. 8 ಕೊಟ್ಟಾಗ 8 ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ವಿದ್ಯುತ್ ಶಕ್ತಿ 8 ಆಂಪಿಯರ್ ಇದ್ದಾಗ ವೋಲ್ಟೇಜ್ ಎಷ್ಟಾಗಿರುತ್ತೆ? 8 ವೋಲ್ಟೇಜ್ ಆಗಿರುತ್ತೆ ಅಲ್ವಾ? ವಿದ್ಯುತ್ ಶಕ್ತಿ 2 ಆಂಪಿಯರ್ ಇದ್ದಾಗ ವೋಲ್ಟೇಜ್ ಇರುತ್ತೆ 2 ಇರುತ್ತೆ, 2 ವೋಲ್ಟೇಜ್ ಆಗಿರುತ್ತೆ. ನಾವು ಸೇರಿಸಿದಾಗ ಒಂದು ಸರಳ ರೇಖೆಯ ರೀತಿ ರಚನೆ ಮೂಡುತ್ತೆ ಅಲ್ವಾ? ಸರಳ ರೇಖೆಯ ರೀತಿ ರಚನೆ ಮೂಡ್ತದೆ. ಅರ್ಥ ಆಯ್ತಾ? ಈ ಎಕ್ಸಾಂಪಲ್ ನಾನು ತಲೆಯಲ್ಲಿ ಇಟ್ಕೊಂಡ್ರೆ ಈ ಗ್ರಾಫ್ ಹೇಗೆ ಮೂಡುತ್ತೆ ಅನ್ನೋದು ಸುಲಭವಾಗಿ ಗೊತ್ತಾಗುತ್ತಾ ಇದೆ. ಗೊತ್ತಾಯ್ತಾ? ಅಂದ್ರೆ ಒಟ್ಟಾರೆಯಾಗಿ ಏನ್ ಗೊತ್ತಾಯ್ತು ನಿಮಗೆ? ವಿಭವಾಂತರ ಜಾಸ್ತಿ ಆದಂಗೆ ವಿದ್ಯುತ್ ಪ್ರವಾಹನೂ ಜಾಸ್ತಿ ಆಗುತ್ತೆ. ಓಕೆನಾ? ಇಲ್ಲಿ ಟೆಂಪರೇಚರ್ ಏನಾದ್ರು ಚೇಂಜ್ ಮಾಡಿದೀನ? ಟೆಂಪರೇಚರ್ ಸ್ಥಿರವಾಗೈತೆ ತಾನೆ? ಜಾಸ್ತಿ ಕಮ್ಮಿ ಮಾಡ್ತಿದೀವ? ಟೆಂಪರೇಚರ್ ಸ್ಥಿರವಾಗಿದೆ. ಹಾಗಾದ್ರೆ ಓಮ್ ನಿಯಮನ ನಿರೂಪಿಸೋದು ಹೇಗೆ? ಸ್ಥಿರ ತಾಪದಲ್ಲಿ. ಹೇಳಿ, ಸ್ಥಿರ ತಾಪದಲ್ಲಿ. ಓಕೆ, ಏನಾಗ್ತಾ ಇದೆ? ಸ್ಥಿರ ತಾಪದಲ್ಲಿ 2 ವಾಹಕದ ತಂತಿಗಳ ನಡುವೆ ಇರುವಂತಹ ವಿಭವಾಂತರ ನೋಡಿ. ಇಲ್ಲಿ ಇದೇ ತಾನೇ ತಂತಿ, ಇಲ್ಲಿಂದ ಸ್ಟಾರ್ಟ್ ಆಗಿದ್ದಂತೆ ಇಲ್ಲಿ ಬಂದಿದೆ. ವಾಹಕದ ತಂತಿಯ ನೋಡಿ,
ವಾಹಕದ ತಂತಿಯ ನಡುವಿನ ವಿಭವಾಂತರ. ವಿಭವಾಂತರ ತಾನೇ ಇದು ವಿಭವಾಂತರ. ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತ. ಅಂದ್ರೆ ಒತ್ತಡದಲ್ಲಿ ವ್ಯತ್ಯಾಸ ಆದಂಗೂ ವಿದ್ಯುತ್ ಪ್ರವಾಹ ಏನಾಗುತ್ತೆ, ಜಾಸ್ತಿ ಆಗ್ತಾ ಇದೆ. 2 ಇದ್ದಾಗ 4 ಆಯ್ತು, 4 ಇದ್ದಾಗ 10 ಆಯ್ತು, 10 ಇದ್ದಾಗ 16 ಆಯ್ತು. ಅಂದ್ರೆ ನೇರ ಅನುಪಾತ ಅಂತ. ಒಂದು ಜಾಸ್ತಿ ಆದ್ರೆ ಇನ್ನೊಂದು ಕೂಡ ಜಾಸ್ತಿ ಆಗ್ತಾ ಇದೆ. ಯಾವ್ದು ಹೇಳಿದ್ರೆ ಒಂದು ಜಾಸ್ತಿ ಆಗ್ತಿರೋದು ಇಲ್ಲಿ ವೋಲ್ಟೇಜ್, ಇದು ಜಾಸ್ತಿ ಆಗ್ತಿರೋದೇನು ವಿದ್ಯುತ್ ಪ್ರವಾಹ. ಎರಡೂ ಕೂಡ ಒಟ್ಟಿಗೆ ಏರಿಕೆ ಆದ್ರೆ ಅದನ್ನ ನೇರ ಅನುಪಾತ ಅಂತ ಕರೀತಾರೆ. ಏನೇಳಿ ನೇರ ಅನುಪಾತ. ಕರೆಕ್ಟಾ? ಬೈಕ್ ಹೊಡಿತಿರ್ತೀರಾ, ಎಷ್ಟು ಲೀಟರ್ ಕೊಡ್ತೀರಾ? ಎಷ್ಟು ಲೀಟರ್ ಕೊಟ್ಟಾಗ ಸ್ಪೀಡ್ ಏನಾಗುತ್ತೆ? ನೇರ ಅನುಪಾತ ತಾನೆ. ಎಷ್ಟು ಲೀಟರ್ ಕೊಟ್ಟಾಗ ಸ್ಪೀಡ್ ಏನಾದ್ರು ಕಮ್ಮಿ ಆದ್ರೆ ಏನಾಗ್ತಿತ್ತು? ಅದು ಬೇರೆ ವಿಲೋಮಾನುಪಾತ ಅಂತ ಕರೀತಾರೆ. ಎಂತ ಕರೀತಾರೆ? ವಿಲೋಮಾನುಪಾತ. ನೇರ ಅನುಪಾತ ಅಂತ ಅರ್ಥ ಆಯ್ತಾ? ಸೈಕಲ್ ಜೋರ ಕುಡಿದು ಚಕ್ರ ಏನಾಗುತ್ತೆ? ಎಷ್ಟು ಬಲನ ಪ್ರಯೋಗ ಮಾಡ್ತೀಯೋ ಅಷ್ಟು ಸ್ಪೀಡ್ ಹೋಗುತ್ತೆ. ನೇರ ಅನುಪಾತ. ಹಂಗೇನೆ ಇಲ್ಲಿ ವೋಲ್ಟೇಜ್ ಜಾಸ್ತಿ ಮಾಡಿದಂಗು ಏನಾಗ್ತಾ ಇದೆ? ವಿದ್ಯುತ್ ಪ್ರವಾಹ ಜಾಸ್ತಿ ಆಗ್ತಾ ಇದೆ. ಇದು ನೇರ ಅನುಪಾತ. ಅರ್ಥ ಆಯ್ತಾ? ಓಮ್ ನಿಯಮ ಗ್ಯಾರಂಟಿ ಪರೀಕ್ಷೆಗೆ ಬರುವಂತಹ ನಿಯಮ ಇದು. ಇನ್ನೊಂದ್ಸತಿ ಹೇಳೋಣ. ಫಸ್ಟ್ ಏನ್ ಹೇಳ್ಬೇಕು ನಾವು? ಸ್ಥಿರ ತಾಪ. ನಾವೇನ ಟೆಂಪರೇಚರ್ ಜಾಸ್ತಿ ಮಾಡಿದೀವ ಕಮ್ಮಿ ಮಾಡಿದೀವ? ಹಂಗೆ ಇದೆ ತಾನೆ. ಹಂಗೆ ಇದ್ದಾಗ ಎಂತ ಕರೀತಾರೆ ಅದನ್ನ? ಸ್ಥಿರ ತಾಪದಲ್ಲಿ ಎರಡು ವಾಹಕದ ತಂತಿಗಳ ನಡುವೆ, ಕರೆಕ್ಟ್? ಈ ತಂತಿಗಳ ನಡುವೆ ತಾನೇ ಆಗ್ತಿರೋದು. ವಾಹಕದ ತಂತಿಗಳ ನಡುವೆ ಇರುವಂತಹ ವಿಭವಾಂತರ ವಿಯು ಅದರ ಮೂಲಕ ವಿ ಇದೆ ಅಂದ್ರೆ ಏನಾಗಬೇಕಲ್ಲಿ? ಅಲ್ಲಿ ವಿದ್ಯುತ್ ಪ್ರವಾಹ ಆಗಲೇಬೇಕು. ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಹೇಳಿ ನೋಡೋಣ ಎಲ್ಲರೂ ಇನ್ನೊಂದ್ಸತಿ. ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಓಕೆನಾ? ಇನ್ನೊಂದ್ಸತಿ ಹೇಳ್ತೀರಾ? ಹೇಳಿ. ಕ್ಲಿಯರಾ? ಮನೆ ಹೋಗಿ ಕಲಿಬೋದಾ? ಆ ವಾಕ್ಯನ ಅರ್ಥ ಆಯ್ತಾ? ಓಂನ ನಿಯಮವನ್ನ ನಿರೂಪಿಸಿ ಅಂತ ಪರೀಕ್ಷೆಗೆ ಬರುತ್ತೆ. ಹೇಳಿ, ಓಂನ ನಿಯಮವನ್ನ ನಿರೂಪಿಸಿ. ಬಹಳ ಇಂಪಾರ್ಟೆಂಟ್. ಅರ್ಥ ಆಯ್ತು ಅಂದ್ರೆ ಅದರ ಗಣಿತೀಯ ಸೂತ್ರಕ್ಕೆ ಹೋಗೋಣ. ಹೇಳಿ, ಗಣಿತೀಯ ಸೂತ್ರ ಏನಪ್ಪ? ವಿಭವಾಂತರ ಅಂದ್ರೆ ಯಾರು? ವಿ. ನೇರ ಅನುಪಾತದ ಸಿಂಬಲ್ ಹಿಂಗಿರುತ್ತೆ ನೋಡಿ. ನೇರ ಅನುಪಾತ ಸಿಂಬಲ್ ಹೆಂಗಿರುತ್ತೆ? ಈ ತರ ಇರುತ್ತೆ, ಕಾಟ ಹಾಕಂಗ್ ಇರುತ್ತೆ. ಓಕೆನಾ? ಯಾರ ಮೇಲೆ ಅವಲಂಬನೆ ಆಗಿದೆ ಅದು? ಐ ಮೇಲೆ. ಕರೆಕ್ಟಾ? ವಿ ಜಾಸ್ತಿ ಆದಂಗೆ ಐ ಜಾಸ್ತಿ ಆಗುತ್ತೆ. ಇದು ನೇರ ಅನುಪಾತ. ನೇರ ಅನುಪಾತ ಅಂದ್ರೆ ಏನು? ಇವನ್ ಜಾಸ್ತಿ ಆದ್ರೆ ಅವನು ಜಾಸ್ತಿ ಆಗ್ತಾನೆ, ಇವನ್ ಕಮ್ಮಿ ಆದ್ರೆ ಅವನು ಕಮ್ಮಿ ಆಗ್ತಾನೆ. ವೋಲ್ಟೇಜ್ ಜಾಸ್ತಿ ಮಾಡಿದ್ರೆ ವಿದ್ಯುತ್ ಪ್ರವಾಹ ಜಾಸ್ತಿ ಆಗುತ್ತೆ, ವೋಲ್ಟೇಜ್ ಕಮ್ಮಿ ಮಾಡಿದ್ರೆ ವಿದ್ಯುತ್ ಪ್ರವಾಹ ಕಮ್ಮಿ ಆಗುತ್ತೆ. ಏರಿಕೆ ಆದ್ರೆ ಎರಡು ಒಟ್ಟಿಗೆ ಏರಿಕೆ ಆಗ್ಬೇಕು, ಇಳಿಕೆ ಆದ್ರೆ ಎರಡು ಒಟ್ಟಿಗೆ ಇಳಿಕೆ ಆಗ್ಬೇಕು. ಅದನ್ನ ನಾವು ನೇರ ಅನುಪಾತ ಅಂತ ಕರಿತೀವಿ. ಹೇಳಿ, ನೇರ ಅನುಪಾತ ಅಥವಾ ಇಂಗ್ಲಿಷ್ ಅಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಅದರ ಸಿಂಬಲ್ ಈ ತರ. ಅದರ ಸಿಂಬಲ್ ಈ ತರ. ಅರ್ಥ ಆಗ್ತಾ ಇದು? ಬಿ ನೇರ ಅನುಪಾತ, ಐ ಅಂದ್ರೆ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಈಗ ನೇರ ಅನುಪಾತ ಸಿಂಬಲ್ ಅನ್ನ ನಾವು ಗಣಿತೀಯ ಸೂತ್ರದಲ್ಲಿ ಇಟ್ಕೊಳಕ್ ಬರಲ್ಲ, ಅದನ್ನ ತೆಗಿಬೇಕು. ಅದನ್ನ ತೆಗಿಯಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಒಂದು ಇಸ್ ಈಕ್ವಲ್ ಟು ಮತ್ತೆ ಆರ್ ಅಕ್ಷರನ್ನ ಹಾಕ್ಬೇಕು. ಹೇಳಿ, ನೇರ ಅನುಪಾತವನ್ನ ತೆಗಿಯಕ್ಕೆ ಒಂದು ಇಸ್ ಈಕ್ವಲ್ ಟು ಇನ್ನೊಂದನ್ನ ಸ್ಥಿರಾಂಕ ಅಂತ ಕರೀತಾರೆ. ಆರ್ ಅಂದ್ರೆ ಯಾರಿಲ್ಲಿ? ಸ್ಥಿರಾಂಕ. ಆರ್ ಅಂದ್ರೆ ಸ್ಥಿರಾಂಕ. ಒಂದು ಸ್ಥಿರಾಂಕನ ಇಟ್ರೆ ನೇರ ಅನುಪಾತದ ಚಿಹ್ನೆ ತೆಗಿಬಹುದು.
ಈಗ ನೇರ ಅನುಪಾತ ಚಿಹ್ನೆ ತೆಗಿಯೋಣ. ಏನಾಯ್ತು? ಈ ಚಿಹ್ನೆ ತಂದು ನಾನು ಏನ್ ಮಾಡಿದೀನಿ? ಇಸ್ ಈಕ್ವಲ್ ಟು ಮತ್ತೆ r ಅನ್ನೋದ ಸ್ಥಿರಾಂಕ ಹಾಕಿದೀನಿ. ಈಗ ನೋಡಿ ಗಣಿತೀಯ ಸೂತ್ರ ಏನಾಗುತ್ತೆ? v is equal to r into I. ಕ್ಲಿಯರ್? ಏನೇಳಿ? V is equal to R into I. r ಅಂದ್ರೆ ಏನು? ಸ್ಥಿರಾಂಕ. ಈ r ಅನ್ನೇ ನಾವು ಏನಂತ ಕರಿತೀವಿ? ರೋಧ. ಏನೇಳಿ? r ಅಂದ್ರೆ ರೋಧ. ಏನೇಳಿ? r ಅಂದ್ರೆ ರೋಧ. ಇದನ್ನ ಈ ಚಿಹ್ನೆಯಲ್ಲಿ ಕರೀತೀವಿ. ಕಾಣ್ತಿದೆ ಚಿಹ್ನೆ? ರೋಧದ ಚಿಹ್ನೆ ಇದು. ಓಕೆನಾ? ಈ ರೋಧ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈ r ಅಂದ್ರೆ ಗೊತ್ತಾಯ್ತು, ರೋಧ ಅಂತ ಗೊತ್ತಾಯ್ತು. r ಅಂದ್ರೆ ಏನು? ರೋಧ ಅಂತ ಗೊತ್ತಾಯ್ತು. ಈ r ಹೆಂಗೆ ಕೆಲಸ ಮಾಡುತ್ತೆ ವಿದ್ಯುತ್ ಪ್ರವಾಹ ಮತ್ತೆ ವಿಭವಾಂತರಕ್ಕೆ ನೋಡೋಣ. ಈಗ ನೋಡಿ, ಇಲ್ಲಿ ನಿಮ್ಮ ಮನೆಯಲ್ಲಿ ನಲ್ಲಿ ನೀರು ಬರ್ತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಒಂದ್ ದಿವಸ ಇದ್ಕಿದ್ದಂಗೆ ಏನಾಗುತ್ತೆ, ನಿಮ್ಮ ನಲ್ಲಿ ನೀರು ಕಮ್ಮಿ ಆಗುತ್ತೆ. ಇಡೀ ಬೀದಿಯಲ್ಲಿ ಯಾರ ಮನೆಗೆ ಹೋದ್ರೂ ಕೂಡ ನೀರು ಚೆನ್ನಾಗಿ ಬರ್ತಾ ಇರುತ್ತೆ, ಒಳ್ಳೆ ಪ್ರೆಷರ್ ಆಗಿ ಜೋರಾಗಿ ಬರ್ತಾ ಇರುತ್ತೆ. ನಮ್ದಲ್ಲೇ ಮಾತ್ರ ಬರ್ತಿರಲ್ಲ. ಏನಾಗಿರ್ಬಹುದು? ಪೈಪು ಎಲ್ಲೋ ಒಡೆದೋಗಿರ್ಬೋದು. ಆಯ್ತಾ? ಓಕೆ, ಪೈಪ್ ಎಲ್ಲೂ ಒಡೆದೋಗಿರಲ್ಲ ಅಂತ ಅನ್ಕೊಳ್ಳೋಣ. ಪೈಪ್ ಎಲ್ಲೂ ಒಡೆದೋಗಿರಲ್ಲ. ಏನ್ ಹೇಳಿ? ಕರೆಕ್ಟಾ? ಏನಾದ್ರು ಕಸ ಕಟ್ಟಿರ್ಬೋದು ಒಳಗಡೆ. ಕರೆಕ್ಟಾ? ಕಸ ಕಟ್ಟಿದಾಗ ನೀರು ಪ್ರೆಷರ್ ಆಗಿ ಜೋರಾಗಿ ಬರುತ್ತಾ? ಬರಲ್ಲ. ಅಂದರೆ ನೀರಿನ ಹರಿವಿಗೆ ಅಲ್ಲಿ ಕಸ ಏನ್ ಮಾಡಿದೆ? ತಡೆನ ಒಡ್ಡಿದೆ. ಕಸ ಏನ್ ಮಾಡಿದೆ? ನೀರಿನ ಹರಿವಿಗೆ ತಡೆಯನ್ನ ಒಡ್ಡಿದೆ. ಕರೆಕ್ಟಾ? ಕರೆಕ್ಟಾ? ಅದೇ ತರ ಇಲ್ಲಿ ಒಂದು ವೈರಲ್ಲಿ ವಿದ್ಯುತ್ ಪ್ರವಾಹ ಆಗ್ತಾ ಇದಲ್ಲ, ವಿದ್ಯುತ್ ಪ್ರವಾಹಕ್ಕೆ ತಡೆನ ಒಡ್ಡಿದ್ರೆ ಅದು ರೋಧ ಅಂತ ಕರೀತಾರೆ. ಏನೇಳಿ? ವಿದ್ಯುತ್ ಪ್ರವಾಹಕ್ಕೆ ತಡೆಯನ್ನ ಒಡ್ಡಿದ್ರೆ ಅದನ್ನೇ ಅಂತ ಕರೀತಾರೆ ರೋಧ. ರೋಧ ಅಂದ್ರೆ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಯಾವ್ದೋ ಒಂದು ವೈರ್ ಇದೆ, ಇಲ್ಲಿಂದ ವೈರ್ ಕೊಟ್ಟಿದ್ದೀವಿ. ಕರೆಕ್ಟ್ ತಾನೆ? ಆ ಸ್ವಿಚ್ ಹಾಕಿದ ಕೂಡಲೇ ಎಲ್ಲಾ ವಿದ್ಯುತ್ ಆವೇಶಗಳು ಸುಲಭವಾಗಿ ಆ ವೈರಲ್ಲಿ ಹೋಗಲ್ಲ. ಆ ವೈರ್ ಏನ್ ಮಾಡುತ್ತೆ? ಆ ವಿದ್ಯುತ್ ಆವೇಶಗಳ ಚಲನೆ ಏನ್ ಮಾಡುತ್ತದು? ತಡೆಯನ್ನ ಒಡ್ಡುತ್ತೆ. ಯಾಕೆ ತಡೆ ಒಡ್ಡುತ್ತೆ ಅನ್ನೋದು ನೋಡೋಣ. ನಿಮಗೆ ಗೊತ್ತಿದೆ ಈ ವೈರಲ್ಲಿ ಯಾರಿದ್ದಾರೆ? ಯಾರಿದ್ದಾರೆ? ತಾಮ್ರದ ವೈರ್ ಇದು. ಯಾರಿದ್ದಾರೆ ನೋಡೋಗಿಲ್ಲ? ಯಾರಿದ್ದಾರೆ? ತಾಮ್ರದ ಪರಮಾಣುಗಳಿದಾವ ತಾನೆ? ಇವೆಲ್ಲ ಯಾರು? ತಾಮ್ರಗಳು. ನೋಡ್ತಾ ಬರ್ತೀನಿ. ಸಿಯು ಕರೆಕ್ಟ್. ಇದು ಒಂದು ವೈರಲ್ಲಿ ಪರಮಾಣುಗಳು ಹೆಂಗ್ ಜೋಡಣೆ ಆಗಿರ್ತವೆ? ಘನನ ದ್ರವನ ವೈರ. ಘನನ ದ್ರವನ ಅದು. ಏನಿಲ್ಲ ಬರ್ದಿರೋದು ಒಂದು ವೈರ್ ಅಂತ ಅನ್ಕೊಳ್ಳಿ. ವೈರು ಘನನ ದ್ರವನ ಅನಿಲನ. ಘನದಲ್ಲಿ ಪರಮಾಣುಗಳು ಹೆಂಗೆ ಜೋಡಣೆ ಆಗಿರ್ತವೆ? 9ನೇ ಕ್ಲಾಸ್ ಪಾಠದಲ್ಲಿ ಬಂದೈತೆ. ಒತ್ತೊತ್ತಾಗಿ ಜೋಡಣೆ ಆಗಿದ್ದಾವೆ. ಕರೆಕ್ಟಾ? ಒತ್ತೊತ್ತಾಗಿ ಜೋಡಣೆ ಆಗಿದ್ದಾಗ ಇಲ್ಲಿ ಪ್ರೋಟಾನು ಅಥವಾ ಎಲೆಕ್ಟ್ರಾನ್ಗಳು ಸುಲಭವಾಗಿ ಹೋಗಕ್ಕಾಗುತ್ತಾ? ಇವ್ರ ಮಧ್ಯೆ ತಡೆ ಒಡ್ತಾ ಇದೆ ತಾನೆ? ಯಾರು? ತಾಮ್ರದ ಪರಮಾಣುಗಳು ಇವಕ್ಕೆ ತಡೆನ ಒಡ್ತಾ ಇದೆ. ಈ ತಡೆನ ನಾವೇನಂತ ಕರಿತೀವಿ? ರೋಧ ಅಂತ ಕರಿತೀವಿ. ಅದಕ್ಕೆ ಒಂದು ಅಕ್ಷರ ಕೊಟ್ಟಿದೀವಿ, ಆರ್ ಅಂತ ಕರಿತೀವಿ. ಅದರ ಅಂತಾರಾಷ್ಟ್ರೀಯ ಏಕಮಾನ ಓಂ. ಈ ಸಿಂಬಲ್ ಏನೇ? ಏನೋ ಓಂ ಸಿಂಬಲ್ ಇದು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹಾಗಾದ್ರೆ ಓಂನ ನಿಯಮದ ಗಣಿತೀಯ ಸೂತ್ರ ಬರೀದಿ ಅಂದ್ರೆ R is equal to V by I. ಇದು ಏನು? ಓಂನ ಗಣಿತೀಯ ಸೂತ್ರ. ಓಂನ ಗಣಿತೀಯ ಸೂತ್ರ. R is equal to V by I. R is equal to V by I. ಕ್ಲಿಯರ್? ಓಂ ನಿಯಮ ಹೇಳಿ ಇನ್ನೊಂದ್ಸತಿ. ಓಂ ನಿಯಮ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ Vಯು ಅದರ ಮೂಲ
ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅದರ ಗಣಿತೀಯ ಸೂತ್ರ R = E/I. ಓಕೆನಾ? I ಅಂದ್ರೆ ಏನ್ ಹೇಳಿ? ವಿದ್ಯುತ್ ಪ್ರವಾಹ. ಗಣಿತೀಯ SI ಏಕಮಾನ ಆಂಪಿಯರ್. P ಅಂದ್ರೆ ವಿಭವಾಂತರ. ಅದರ SI ಏಕಮಾನ ವಿನಯ ವೋಲ್ಟ್ ಅಂತ ಕರೀತಾರೆ. Q ಅಂದ್ರೆ ವಿದ್ಯುತ್ ಆವೇಶ. ಇದರ ಒಂದು SI ಏಕಮಾನ ಕೂಲಂಬ್. T ಅಂದ್ರೆ ಟೈಮ್. ಇದರ ಒಂದು SI ಏಕಮಾನ ಸೆಕೆಂಡ್. W ಅಂದ್ರೆ ವರ್ಕ್. ಇದರ ಒಂದು SI ಏಕಮಾನ ಜೌಲ್. ವೆರಿ ಗುಡ್. ಓಕೆನಾ? ನೆಕ್ಸ್ಟ್ R ಅಂದ್ರೆ ರೋಧ. ಇದರ ಒಂದು SI ಏಕಮಾನ ಓಮ್. ಇವಿಷ್ಟು ಲೆಕ್ಕದಲ್ಲಿ ಬರ್ತವೆ. ಇವೆಲ್ಲವೂ ನೀವೇ ಹೇಳಿದೀರಾ, ಕರೆಕ್ಟಾ? ಇವೆಲ್ಲವೂ ಭೌತ ಪರಿಣಾಮ, ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವಂತಹ ಭೌತ ಪರಿಣಾಮ. ಇದಕ್ಕೆ ನೀಡಿರುವಂತಹ ಅಂತಾರಾಷ್ಟ್ರೀಯ ಏಕಮಾನ ಇವು ಆಂಪಿಯರ್, ವೋಲ್ಟ್, ಕೂಲಂಬ್, ಸೆಕೆಂಡ್, ಜೌಲ್ ಮತ್ತು ಓಮ್. ಇದು ಓಮ್ ನಿಯಮ. ರೋಧ ಅಂದ್ರೆ ಅರ್ಥ ಆಯ್ತು ತಾನೆ? ರೋಧ ಅಂದ್ರೇನು? ವಿದ್ಯುತ್ ಪ್ರವಾಹಕ್ಕೆ ತಡೆಯನ್ನ ಒಟ್ಟನ್ನ ರೋಧ ಅಂತ ಕರೀತಾರೆ. ಯಾಕೆ ತಡೆ ಆಗುತ್ತೆ ಅಂತ ಹೇಳಿದೀನಿ. ಪರಮಾಣುಗಳು ಒತ್ತೊತ್ತಾಗಿ ಜೋಡಣೆ ಆಗಿರ್ತವೆ. ಹಾಗಾಗಿ ಎಲೆಕ್ಟ್ರಾನ್ಗಳು ಅದರ ಮೂಲಕ ಹೋಗಿ ಸುಲಭವಾಗಿ ಬಿಡೋದಿಲ್ಲ. ಹಾಗಾಗಿ ಅಲ್ಲಿ ತಡೆನ ಒಡ್ಡುತ್ತೆ. ತಡೆ ಒಡೆದಾಗ ವಿದ್ಯುತ್ ಪ್ರವಾಹ ಏನಾಗುತ್ತೆ? ಕಮ್ಮಿ ಆಗುತ್ತೆ. ವಿದ್ಯುತ್ ಪ್ರವಾಹ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಅವಾಗ ಎಷ್ಟೇ ವೋಲ್ಟೇಜ್ ಜಾಸ್ತಿ ಮಾಡೋಣ, ಅವಾಗ ಏನ್ ಮಾಡೋಣ ಹೇಳಿ? ವೋಲ್ಟೇಜ್ ಜಾಸ್ತಿ ಮಾಡೋಣ. ಅವಾಗ ತಡೆ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ? ತಡೆ ಕಮ್ಮಿ ಆಗುತ್ತೆ. ಯಾಕಂದ್ರೆ ಜೋರ ತಳ್ತಾ ಇದೆಯಲ್ಲ ವೋಲ್ಟೇಜ್, ಅವಾಗ ಅವ್ನು ಮೀರಿ ಮುಂದಕ್ಕೆ ಹೋಗುತ್ತೆ. ಅವಾಗ ಏನಾಗುತ್ತೆ? ವಿದ್ಯುತ್ ಪ್ರವಾಹ ಜಾಸ್ತಿ ಆಗ್ತದೆ. ಇವಿಷ್ಟು ಇವತ್ತಿನ ಪಾಠದಲ್ಲಿ ನಾವು ಚರ್ಚೆ ಮಾಡಿದಂತಹ ಫಲಿತಾಂಶಗಳು. ವಿದ್ಯುತ್ ಪ್ರವಾಹ ಒಂದು, ವಿಭವಾಂತರ ಒಂದು, ಮತ್ತೆ ಓಮ್ನ ನಿಯಮ, ಮತ್ತೆ ಇದರಲ್ಲಿ ಬಂದಂತಹ ಕೆಲವು ಸೂತ್ರಗಳು ಮತ್ತೆ ಕೆಲವು ಸಮಸ್ಯೆಗಳು. ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. ಯಾವ ಡೌಟ್ಸ್ ಇದೆಯಾ? ಏನಾದ್ರು ಇದ್ರೆ ಕೇಳಿ. ನಾಳೆ ಓದ್ಕೊಂಡ್ ಬರ್ತೀರಾ? ಮನೆಗೆ ಹೋಗಿ ಕಡ್ಡಾಯವಾಗಿ ಇವತ್ತಿನ ಕ್ಲಾಸ್ ಅನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ನೀಟಾಗಿ ಓದ್ಕೊಂಡು ಅದ್ರಲ್ಲಿ ಏನಾದ್ರು ನಿಮಗೆ ಸಮಸ್ಯೆಗಳಿತ್ತು ಅಂದ್ರೆ ನಾಳೆ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 10 ಮಿನಿಟ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ?